ಡೇ 20 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ದೇವಸ್ಥಾನದ ಮೈಕ್ ಹಾಕೋಕ್ಕೆ ಮುಂಚೆನೇ ಎಚ್ಚರ ಆಗೋಯ್ತು. ಅಯ್ಯೋ, ಟೈಮ್ ಆಗೋಯ್ತೇನೋ, ಕರೆಂಟ್ ಇಲ್ಲ ಅಂತ ಮೈಕ್ ಹಾಕಿರಲಿಲ್ವೇನೋ ಅಂತ ಯೋಚನೆ ಮಾಡ್ಕೊಂಡಿದ್ರೆ ಇನ್ನೂ 6 ಗಂಟೆನೇ ಆಗಿರಲಿಲ್ಲ. ಇನ್ನೊಂದು ಕಾರಣ ಎದ್ದೇಳೋಕ್ಕೆ ಅಂದರೆ ನಮ್ಮ ಬಬ್ಲು. ಇವನು ಮನೆಗೆ ಬಂದ ಶುರುವಿನಲ್ಲಿ 1-2-3 ದಿನ ಹೇಳಿದ್ದೆ ಇವನಿಂದನೇ ಎದ್ದೇಳೋದು ಲೇಟ್ ಅಂತ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ, ಕಿರಿಕಿರಿ ಮಾಡ್ತಿರ್ತಾನೆ ಅಂತ. ಆದರೆ ಇವಾಗ ಜಾಣ ಮರಿತಾರೆ, ರಾತ್ರಿ ಎಲ್ಲ ಸದ್ದಿಲ್ಲದೆ ಮಲಗಿ ಬೆಳಗ್ಗೆ 5:45-6 ಗಂಟೆಗೆಲ್ಲ ಎದ್ದು ನಮ್ಮನ್ನು ಎಬ್ಬಿಸ್ತಾನೆ. ಶುಂಠಿ ಹಾಕಿದ ನೀರು ಕುಡಿದು ಇವನನ್ನು ಎತ್ತಾಕೊಂಡು ಟೆರೆಸಿಗೆ ಬಂದೆ ಯೋಗ ಮಾಡೋದಕ್ಕೆ. ನನಗಿಂತನೂ ಇವನಿಗೆ ಯೋಗದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದ್ದಂಗಿದೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾನೆ, ತುಂಬ ಓಡಾಡ್ತಿರ್ತಾನೆ. ಮಲ್ಕೊಂಡು ಮಾಡ್ತಿದ್ರೆ ಮೈ ಮೇಲೆಲ್ಲ ಓಡಾಡ್ತಾನೆ, ಕಣ್ಣು ಮುಚ್ಕೊಂಡಿದ್ರೆ ಅಟೆನ್ಷನ್ಗೋಸ್ಕರ ಕಿರ್ಚಾಡ್ತಿರ್ತಾನೆ. ಇವನನ್ನು ಸುಧಾರಿಸಿ ನಾನು ಯೋಗ ಮಾಡೋ ಅಷ್ಟರಲ್ಲಿ ಅವರು ಇನ್ನೊಂದು ಆಸನ ಮಾಡ್ತಿರ್ತಾರೆ. ನಾನೇನೋ ಒಂದು ಮಾಡ್ತಿರ್ತೀನಿ, ಅವ್ರು ಇನ್ನೇನೋ ಒಂದು ಮಾಡ್ತಿರ್ತಾರೆ. ನಾಳೆಯಿಂದ ಕಟ್ಟಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪ್ರೊಲಾಂಗ್ ಬ್ಲೀಡಿಂಗ್ ಆಗ್ತಿತ್ತು ಅಂತ ಹಾಸ್ಪಿಟಲ್ಗೆ ಹೋದಾಗ ಅವರು 20 ಡೇಸ್ಗೆ ಟ್ಯಾಬ್ಲೆಟ್ ಕೊಟ್ಟು, ಟ್ಯಾಬ್ಲೆಟ್ ಮುಗಿದು 3-4 ಡೇಸ್ಗೆಲ್ಲ ಪೀರಿಯಡ್ ಬರುತ್ತೆ ಅಂತ ಹೇಳಿದರು. ಬಟ್ ನಾನು ಜಸ್ಟ್ ಒಂದು 3 ಡೇಸ್ ತೊಗೊಂಡೆ ಅಷ್ಟೇ. ಯಾಕಂದರೆ ನನಗೆ ಈ ಟ್ಯಾಬ್ಲೆಟ್ ಹೊಸ ಸಾಕಾಗಿತ್ತು. ಗೊತ್ತಿಲ್ಲ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿರೋದ್ರಿಂದ ಎಫೆಕ್ಟ್ ಏನಾಗುತ್ತೆ ಅಂತ. ಏನೇ ಆದರೂ ನನಗೆ ಟ್ಯಾಬ್ಲೆಟಿಂದ ಪೀರಿಯಡ್ ಆಗೋದು ಬೇಕಿರಲಿಲ್ಲ.